ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 20. LNG ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 264ನೇ ಪುಟ. ಶೀರ್ಷಿಕೆ: ಇತರರಿಗೆ ಸಹಾಯ ಮಾಡುವುದರಿಂದ ನಾವು ಆಶೀರ್ವಾದವನ್ನು ಹೊಂದುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 25ನೇ ವಚನ. ಅನೇಕರಿಗೆ ಜೀವನವೇ ನೋವಿನ ಹೋರಾಟವಾಗಿರುತ್ತದೆ. ಅವರಿಗಿರುವ ಶೋಚನೀಯ ಮತ್ತು ನಂಬಲಸಾಧ್ಯವಾದ ಕೊರತೆಗಳನ್ನು ಅವರು ಅನುಭವಿಸುತ್ತಿರುತ್ತಾರೆ. ಕೃತಜ್ಞರಾಗಿರಲು ಅವರಲ್ಲಿ ಏನೂ ಇಲ್ಲ ಎಂದು ಅವರು ಭಾವಿಸುತ್ತಾರೆ. ಕಷ್ಟವನ್ನನುಭವಿಸುತ್ತಿರುವ, ಒಂಟಿಯಾಗಿರುವ ಅನೇಕರಿಗೆ ಕರುಣೆಯ ಮಾತುಗಳು, ಸಹಾನುಭೂತಿಯ ನೋಟ, ಮೆಚ್ಚುಗೆಯ ಅಭಿವ್ಯಕ್ತಿಗಳು ಇವೆಲ್ಲವೂ ಬಾಯಾರಿದ ಆತ್ಮಗಳಿಗೆ ತಣ್ಣೀರಿನ ಬಟ್ಟಲಿನ ಹಾಗೆ ಇರುತ್ತದೆ. ಸಹಾನುಭೂತಿಯ ಒಂದು ಮಾತು ದಯೆಯಿಂದ ಕೂಡಿದ ಕ್ರಿಯೆಗಳು ಭುಜಗಳ ಮೇಲಿರುವ ಭಾರವಾದ ಹೊರೆಗಳನ್ನು ಮೇಲೆತ್ತುತ್ತದೆ. ಕರುಣೆಯುಳ್ಳವರು ಕರುಣೆ ಹೊಂದುವರು. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು ಎಂದು ವಾಕ್ಯವು ಹೇಳುತ್ತದೆ. ದಯೆ ಕನಿಕರದಿಂದ ಕೂಡಿದ ಆತ್ಮಕ್ಕೆ ಸಿಹಿಯಾದ ಸಮಾಧಾನವಿರುತ್ತದೆ. ಇತರರ ಒಳಿತಿಗಾಗಿ ತನ್ನನ್ನು, ಅಂದರೆ ಸ್ವಾರ್ಥವನ್ನು ಮರೆತು ಸೇವೆ ಮಾಡುವ ಜೀವನದಲ್ಲಿ ಆಶೀರ್ವಾದ ಮತ್ತು ತೃಪ್ತಿ ಇರುತ್ತದೆ. ಆತ್ಮದಲ್ಲಿ ನೆಲೆಸಿರುವ ಪರಿಶುದ್ಧಾತ್ಮವು ಮತ್ತು ಜೀವನದಲ್ಲಿ ಪ್ರಕಟವಾಗುವ ಪರಿಶುದ್ಧಾತ್ಮವು ಕಠಿಣ ಹೃದಯಗಳನ್ನು ಮೃದುಗೊಳಿಸುತ್ತದೆ ಮತ್ತು ಕರುಣೆ, ದಯೆ ಮತ್ತು ಮೃದುತ್ವವನ್ನು ಜಾಗೃತಗೊಳಿಸುತ್ತದೆ. ನೀವು ಬಿತ್ತುವುದನ್ನೇ ನೀವು ಕೊಯ್ಯುವವರಾಗಿರುತ್ತೀರಿ. ಭೂಮಿಯು ತಲ್ಲಣಗೊಂಡು ಅತ್ತಿತ್ತ ತಿರುಗುವ ಸಮಯವು ಬರುತ್ತದೆ ಮತ್ತು ಗುಡಿಸಲೋ ಎಂಬಂತೆ ಅದನ್ನು ತೆಗೆದುಹಾಕಲಾಗುತ್ತದೆ. ಆದರೆ ದೇವರ ಕಾರ್ಯಭಾರಿಗಳ ಆಲೋಚನೆಗಳು, ಉದ್ದೇಶಗಳು, ಕ್ರಿಯೆಗಳು ಈಗ ಕಾಣದಿದ್ದರೂ ತಪ್ಪಿಗೆ ಶಿಕ್ಷೆಯಾಗುವ ಮತ್ತು ಪ್ರತಿಫಲವು ಸಿಗುವ ಅಂತಿಮವಾದ ಮಹಾದಿನದಲ್ಲಿ ಅದು ಕಾಣಿಸಿಕೊಳ್ಳುತ್ತದೆ. ಈಗ ಮರೆತು ಹೋದ ವಿಷಯಗಳು ಆಗ ಸಾಕ್ಷಿಗಳಾಗಿ ಕಾಣಿಸಿಕೊಳ್ಳುತ್ತವೆ. ಆ ಸಾಕ್ಷಿಗಳು ಮೆಚ್ಚುಗೆಗೆ ಇಲ್ಲವೇ ಖಂಡನೆಗೆ ಸಹಾಯ ಮಾಡುತ್ತದೆ. ಪ್ರೀತಿ, ಸೌಜನ್ಯ, ಸ್ವಾರ್ಥತ್ಯಾಗ ಇವು ಎಂದಿಗೂ ಕಳೆದು ಹೋಗುವುದಿಲ್ಲ. ದೇವರಾದುಕೊಂಡವರು ನಶಿಸಿ ಹೋಗುವ ಸ್ಥಿತಿಯಿಂದ ಅಮರತ್ವಕ್ಕೆ ಬದಲಾದಾಗ ಅವರ ಮಾತುಗಳು, ಒಳ್ಳೆಯತನದ ಕಾರ್ಯಗಳು ಪ್ರಕಟವಾಗುತ್ತವೆ ಮತ್ತು ಅವು ನಿತ್ಯನಿತ್ಯಕ್ಕೂ ಉಳಿಯುತ್ತದೆ. ನಿಸ್ವಾರ್ಥ ಸೇವೆಯ ಯಾವುದೇ ಕಾರ್ಯವು ಚಿಕ್ಕದಾಗಿರಲಿ ಅಥವಾ ಸರಳವಾಗಿರಲಿ ಅವು ಎಂದಿಗೂ ಕಳೆದು ಹೋಗುವುದಿಲ್ಲ. ಆರೋಪ ಅನುಭವಿಸಿದ ಕ್ರಿಸ್ತನ ನೀತಿವಂತಿಕೆಯ ಅರ್ಹತೆಯ ಮೂಲಕ ಅಂತಹ ಒಳ್ಳೆಯತನದ ಮಾತುಗಳು ಮತ್ತು ಕಾರ್ಯಗಳ ಸುಗಂಧವು ನಿತ್ಯನಿತ್ಯಕ್ಕೂ ಉಳಿಯುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.